ನೋಡಿ, ಅದು DCC ಬ್ಯಾಂಕ್ ಅವರೇ ಹೇಳಿದ್ದಾರೆ. DCC ಬ್ಯಾಂಕು ಅಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಇದ್ದಾರೆ. ರಮೇಶ್ ಕತ್ತಿ ಅವರು ಇದ್ದಾರೆ, ಪ್ರಕಾಶ್ ಹುಕ್ಕೇರಿ ಅವರು ಇರ್ತಾರೆ, ಸೌದಿ ಅವರು ಇರ್ತಾರೆ, ಆಮೇಲೆ ನಮ್ಮ ಉಮೇಶ್ ಕತ್ತಿ ಅವರು ಇದ್ರು. ಅವರ ಬ್ರದರ್ ರಮೇಶ್ ಕತ್ತಿ ಅವರು ಸಹ ಅಲ್ಲಿ DCC ಬ್ಯಾಂಕ್ನಾಗಿದ್ದಾರೆ. ಹೀಗಾಗಿ ಅಲ್ಲಿ ಆ ಒಂದು DCC ಬ್ಯಾಂಕ್ನಲ್ಲಿ ಎಲ್ಲರೂ ಕೂತ್ರೆ ಇವತ್ತು ಅದೇನು ಸೌದಿಯವರೇನು BJPಗೆ ಹೋಗ್ತಾರೆ ಅಂತ ಹೇಳಿದಾರ. ಸೌದಿಯವರು ಸಹ ವಿಶೇಷವಾಗಿ ಅಲ್ಲಿ ಆ ಮತಕ್ಷೇತ್ರದಲ್ಲಿ ಸುಮಾರು 75,000 ಅಂತರದಿಂದ ಆರಿಸ್ಕೊಂಡಿದ್ದಾರೆ. ಅವರು ಅಷ್ಟು ಜನ ಬೆಂಬಲವನ್ನು ಅವ್ರಿಗೆ ಒತ್ತು ಸಿಕ್ಕಿದೆ ಸೌದಿಯವರಿಗೆ. ಹೀಗಾಗಿ ಅವರು ಹಿರಿಯರು, ಉಪಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ, ಒಬ್ಬ ಹಿರಿಯ ನಾಯಕ. ಹೀಗಾಗಿ ಅವ್ರ ಬಗ್ಗೆ ನೀವು ಸುಮ್ಮನೆ ಇಲ್ಲ ಸಲ್ಲದ ಊಹಾಪೋಹಗಳನ್ನ ಎತ್ತುವಂಥದ್ದು ಸರಿಯಾದದ್ದಲ್ಲ. ಅವರು ಕಾಂಗ್ರೆಸ್ನಲ್ಲೇ ಉಳಿತಾರೆ. ನೋಡಿ, ಅದು DCC ಬ್ಯಾಂಕ್ ಅವರೇ ಹೇಳಿದ್ದಾರೆ. DCC ಬ್ಯಾಂಕು ಅಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಇದ್ದಾರೆ. ರಮೇಶ್ ಕತ್ತಿ ಅವರು ಇದ್ದಾರೆ, ಪ್ರಕಾಶ್ ಹುಕ್ಕೇರಿ ಅವರು ಇರ್ತಾರೆ, ಸೌದಿ ಅವರು ಇರ್ತಾರೆ, ಆಮೇಲೆ ನಮ್ಮ ಉಮೇಶ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕತ್ತಿ ಅವರು ಇದ್ರು. ಅವರ ಬ್ರದರ್ ರಮೇಶ್ ಕತ್ತಿ ಅವರು ಸಹ ಅಲ್ಲಿ DCC ಬ್ಯಾಂಕ್ನಾಗಿದ್ದಾರೆ. ಹೀಗಾಗಿ ಅಲ್ಲಿ ಆ ಒಂದು DCC ಬ್ಯಾಂಕ್ನಲ್ಲಿ ಎಲ್ಲರೂ ಕೂತ್ರೆ ಇವತ್ತು ಅದೇನು ಸೌದಿಯವರೇನು BJPಗೆ ಹೋಗ್ತಾರೆ ಅಂತ ಹೇಳಿದಾರ. ಸೌದಿಯವರು ಸಹ ವಿಶೇಷವಾಗಿ ಅಲ್ಲಿ ಆ ಮತಕ್ಷೇತ್ರದಲ್ಲಿ ಸುಮಾರು 75,000 ಅಂತರದಿಂದ ಆರಿಸ್ಕೊಂಡಿದ್ದಾರೆ. ಅವರು ಅಷ್ಟು ಜನ ಬೆಂಬಲವನ್ನು ಅವ್ರಿಗೆ ಒತ್ತು ಸಿಕ್ಕಿದೆ ಸೌದಿಯವರಿಗೆ. ಹೀಗಾಗಿ ಅವರು ಹಿರಿಯರು, ಉಪಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ, ಒಬ್ಬ ಹಿರಿಯ ನಾಯಕ. ಹೀಗಾಗಿ ಅವ್ರ ಬಗ್ಗೆ ನೀವು ಸುಮ್ಮನೆ ಇಲ್ಲ ಸಲ್ಲದ ಊಹಾಪೋಹಗಳನ್ನ ಎತ್ತುವಂಥದ್ದು ಸರಿಯಾದದ್ದಲ್ಲ. ಅವರು ಕಾಂಗ್ರೆಸ್ನಲ್ಲೇ ಉಳಿತಾರೆ.